ಸರ್ ಇಲ್ಲ, ನಮ್ಮಲ್ಲಿ ಕಾಂಗ್ರೆಸ್ ಯಾವಾಗ್ಲೂ ಲೀಡ್ ಕೊಟ್ಟಿರೋದಿಲ್ಲ. ಕಾಂಗ್ರೆಸ್ MP ಎಲೆಕ್ಷನ್ಗೂ ಲೀಡ್ ಕೊಟ್ಟಿದ್ದೇವೆ, MLAಗೂ ಕೊಟ್ಟಿದ್ದೇವೆ. ಆಮೇಲೆ ಮುಸ್ಲಿಮ್ಸು ಇಲ್ಲಿರ್ತಕ್ಕಂಥ ನಮ್ಮ ತುರ್ಸ್ಕಟ್ಟೆ ಗ್ರಾಮದಲ್ಲಿ ಮುಸ್ಲಿಮ್ಸ್ ಬರ್ತಾರೆ, ಅವರು ಕಾಂಗ್ರೆಸ್ ಫೇವರಾಗಿ ಇದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗತ್ತೆ. ಅಲ್ಲಿ ಓಕೆ, ದಾವಣಗೆರೆ ದಕ್ಷಿಣ ಅಂತ ಬಂದಾಗ ದಾವಣಗೆರೆ ದಕ್ಷಿಣದ ಗ್ರಾಮಾಂತರದಲ್ಲಿ ಒಟ್ಟಾರೆ ಎಷ್ಟು ಓಟ್ ಬರುತ್ತೆ? 36,000 ಓಟ್ ಬರ್ತವೆ ಸರ್. ಮುಸ್ಲಿಮ್ಸ್ ಒಂದೇ ಗ್ರಾಮ ತುರ್ಸ್ಕಟ್ಟೆ ಗ್ರಾಮದಲ್ಲಿ ಅಲ್ಲೊಂದು 2,000 ಓಟ್ ಬರ್ಬೋದು ಸರ್. ಸಮರ್ಥ ಅವ್ರು ಸಮರ್ಥ ಈಜಿ ಆಗತ್ತೆ ಸರ್. ಇನ್ನೊಂದು ವ್ಯಾಲಿಡ್ ರೀಸನ್ ಇದೇ ಕಾರಣಕ್ಕೆ ಸಮರ್ಥ ಗೆಲ್ತಾರೆ ಅನ್ನೋದಕ್ಕೆ ಸರ್, ಅವರು ಅಜ್ಜ ಇರ್ಬೋದು, ಅವ್ರ ತಾಯಿ ಇರ್ಬೋದು, ಅವ್ರ ತಂದೆ ಇರ್ಬೋದು, ಇಡೀ ನಮ್ಮ ಕ್ಷೇತ್ರದಲ್ಲಿ ನೀವು ನೋಡಿರ್ಬೋದು. ಈಗ ಬರ್ತಕ್ಕಂಥ ಗ್ರಾಮದಲ್ಲಿ ಎಷ್ಟು ಕೆಲಸಗಳು ಮಾಡಿದ್ರು ಅನ್ನೋದ್ರ ಬಗ್ಗೆ, ಯಾವುದೇ ದೇವಸ್ಥಾನ ಇರ್ಬೋದು, ರಸ್ತೆ ಇರ್ಬೋದು, ಪ್ರತಿಯೊಬ್ಬರಿಗೂ ಸಮುದಾಯ ಇರ್ಬೋದು, ಎಲ್ಲವೂ ಕೆಲಸ ಮಾಡಿದ್ದಾರೆ ವೈಯಕ್ತಿಕವಾಗಿ. ಆಮೇಲೆ ಅವರಲ್ಲಿ ಶಾಲಾ ಮತ್ತು ಕಾಲೇಜ್ಗಳು ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಇಂಡಿಯಾ ವೈಯಕ್ತಿಕವಾಗಿ ಯಾರೇ ಬಡವರು ಹೋದ್ರು ಪ್ರತಿಯೊಂದು ಅನುಕೂಲ ಮಾಡ್ಕೊಂತಾರೆ. ಆಮೇಲೆ ಅವರು ಡಯಾಲಿಸಿಸ್ ಏನು ಒಬ್ಬ ಶುಗರ್ ಪೇಷಂಟ್ ಬಂದಾಗ ಅವರಿಗೆ ಪ್ರತಿಯೊಬ್ಬ ಯಾವುದೇ ನಮ್ಮ ಬಾಗ್ಲಿ ಇರ್ತಕ್ಕಂಥ ಇರ್ಬೋದು, ಇಡೀ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಲಿ ಡಯಾಲಿಸಿಸ್ ಅನ್ನು ಉಚಿತವಾಗಿ ನಿಮಗೆ ಕೊಡ್ತಾರೆ. ಒಟ್ಟಿನಲ್ಲಿ ನೀವು ಹೇಳಿದಂಗೆ ಶಾಮನೂರ್ ಫ್ಯಾಮಿಲಿ ಕೇವಲ ರಾಜಕೀಯ ಮಾಡ್ತಿಲ್ಲ, ಸಮಾಜ ಸೇವೆನೂ ಮಾಡ್ತಾರೆ. ಸರ್, ನಾನು ಕಾಂಟ್ರಾಕ್ಟ್ ಬೇಸಿಕಲಿ. ಕಮಿಷನ್ ಇದೆ ಕಾಂಟ್ರಾಕ್ಟ್? ಇಲ್ಲ, ಕಮಿಷನ್ ಏನಿಲ್ಲ ಸರ್, ಎಲ್ಲ ಸುಳ್ಳು ಸರ್. ಇವತ್ತವರೆಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್, ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಸರ್ಕಾರದಲ್ಲಿ ಬಿಜೆಪಿ ಇತ್ತು ಸರ್, ಕಡಿಮೆ ಇತ್ತು, ಅಷ್ಟೊಂದು ಇತ್ತು. ಬಟ್ ಕಾಂಗ್ರೆಸ್ ಅಲ್ಲಿ ಇವತ್ತವರೆಗೂ ಯಾವ್ದು ಶಾಮನೂರ್ ಶಂಕರಪ್ಪ ತಕ್ಷಣ ಕೆಲಸ ಮಾಡಿದ್ರೆ ಇವತ್ತವರೆಗೂ ಯಾರಿಗೂ ₹1 ಸಹ ಇದು ಮಾಡಿಲ್ಲ ಅವರು. ಹೇಗಿದೆ ಟ್ರೆಂಡ್ ಎಲೆಕ್ಷನ್? ಸರ್, ಟ್ರೆಂಡ್ ಚೆನ್ನಾಗಿದೆ. ಇಲ್ಲಿ ನೋಡಿದ್ರೆ ನೀವು ಎಲ್ಲಾ ಜಾತಿ ಜನಾಂಗದವರು ಸಹ ಬಂದಿದ್ದಾರೆ ದಕ್ಷಿಣದಲ್ಲಿ, ಎಲ್ಲರೂ ಕೂಡ ಇದ್ದಾರೆ. ನೀವು 2013 ಕ್ಷೇತ್ರ ವಿಂಗಡಣೆ ಆಯ್ತಿದ್ರು ದಕ್ಷಿಣ ಅಂತೇಳಿ. 2013 ಇಲ್ಲಿ ತನಕ ನೋಡ್ಕೊಂಡ್ಬಂದು ಯಾವುದೇ ಹಳ್ಳಿಗೆ ಹೋಗಿ CC ರೋಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಎಲ್ಲವನ್ನೂ ಸಹ ಮಾಡ್ಕೊಟ್ಟಿದ್ದಾರೆ. ಸ್ಕೂಲ್ಗಳಾಗಿರ್ಬೋದು. ಇವತ್ತೆಲ್ಲ ಹೇಳ್ತಾರೆ ಎಲ್ಲರೂ ಯಾರು ಸಮರ್ಥವ್ರು ಯಾಕೆ ಬೇಕು ಅಂತೇಳಿ. ಸರ್, ನಾವು 2019 ಇದಕ್ಕೆ ನಮ್ಗೆ ಬಂದಿತ್ತು ದಾವಣಗೆರೆಗೆ. 21ರಿಂದ ನಮ್ಗೆ ದಕ್ಷಿಣದ ಒಡನಾಟ ಇದೆ ಅವ್ರ ಜೊತೆ. 21 ಅಜ್ಜರು ಆದಿದ್ಮೇಲೆ ನಮ್ಮ ಗ್ರಾಮಕ್ಕೆ ನಮ್ಮ ಜರೇಕಟ್ಟೆ ಗ್ರಾಮಕ್ಕೆ ಸುಮಾರು ₹1.5 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಪಂಚ ಗ್ಯಾರಂಟಿಗಳಿದ್ರು ಸಹ ಗ್ಯಾರಂಟಿ ಕೊಟ್ಟಿದ್ದಾರೆ. 70 ಲಕ್ಷ ರೂಪಾಯಿ ಕಾಂಕ್ರೀಟ್ ರೋಡ್ ಆಗಿರ್ಬೋದು, ಮತ್ತೆ ದೇವಸ್ಥಾನದ ಕಾಂಪೌಂಡ್ ಆಗಿರ್ಬೋದು, ಶಾಲಾ ಕೊಠಡಿಗಳಾಗಿರ್ಬೋದು, ಎಲ್ಲವನ್ನು ಕೊಟ್ಟಿದ್ದಾರೆ. ನಾವು ಹೋಗಿ ಕೇಳಿದ್ರೆ ಸಾಕು, ಇಷ್ಟು ಬೇಕಂದ್ರೆ ಸಾಕು, ಏನ್ ಬೇಕು ಕೇಳಿ ನಿಮ್ಗೆ ಆಯ್ತು ತಗೊಂಡೋಗಿ ಮಾಡಿಸ್ಕೊಳ್ಳಿ ಕನ್ಫರ್ಮ್ ಸರ್. 100ಕ್ಕೆ 100 ಕನ್ಫರ್ಮ್. ಥ್ಯಾಂಕ್ ಯು ಸರ್. ಲೋಹಿತ್ ಕುಮಾರ್ ಅಂತ. ಏನ್ ಮಾಡ್ತೀರಿ? ನಾವು ವ್ಯವಸಾಯ. ಹೇಗಿದೆ ನೀರಾವರಿಯಲ್ಲಿ? ಏನ್ ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ನೀರ ಚೆನ್ನಾಗಿ ಹರಿತಾ ಇದೆ. CC ರೋಡ್ಗಳಾಗಿದೆ. ಆಗಿದೆ. ಏನ್ ಆಗ್ಬೇಕು? ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಒಂದು ಕೆಲಸನೂ ಬಾಕಿ ಉಳಿದಿಲ್ಲ. ಶಾಮನೂರ್ ಶಿವಶಂಕರಪ್ಪಾಜಿ ಅವರು ಇಲ್ಲಿವರೆಗೂ ತುಂಬಾ ಅನುದಾನ ಕೊಟ್ಟು ಎಲ್ಲಾ ರೀತಿಯ ಕೆಲಸ ಕಾರ್ಯಗಳನ್ನು ನಮ್ಮ ಬೆಳವನೂರು ಗ್ರಾಮ ಬೇಕಾದ್ರೆ ನೀವು ಎಲ್ಲ ಒಂದು ರೌಂಡ್ ಹಾಕೊಂಬರ್ಬೋದು. ಒಂದು ಇಡೀ ನಮ್ಮ ಬೆಳವನೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು ರೋಡ್ ಬಾಕಿ ಯಾವುದು ಉಳಿದಿಲ್ಲ. ಪ್ರತಿಯೊಂದು CC ರೋಡು, ಕೆರೆ ಇರ್ಬೋದು, ಕೆರೆ ಅಭಿವೃದ್ಧಿ, ಪ್ರತಿಯೊಂದು ಸ್ಮಶಾನ ಅಭಿವೃದ್ಧಿ, ಎಲ್ಲಾ ಕೆಲಸ ಕಾರ್ಯಗಳನ್ನು ಇಲ್ಲಿವರೆಗೂ ಮಾಡಿಕೊಟ್ಟಿದ್ದಾರೆ. ಸುಮ್ನೆ BJP ಅವರು ಮಾತಾಡ್ತಾರೆ. ಮೊನ್ನೆ ನಿಮ್ಮ ಮೀಡಿಯಾದಲ್ಲೇ ನಾನು ನೋಡಿದೆ, ಇದೇ ತಳಬಾಳ್ ನಗರದಲ್ಲಿ BJP ಅವರು ನಮ್ಮೂರವರೇ ಮಾತಾಡಿದ್ರು. ಏನು ಕಾಮಗಾರಿ ಮಾಡಿಲ್ಲ, ಏನಿಲ್ಲ, ಸುಮ್ನೆ ಆಶ್ವಾಸನೆ ಕೊಡ್ತಾರೆ, ಸುಮ್ನೆ ಒಂದು ಗುದ್ಲಿ ಪೂಜೆ ಮಾಡಿದ್ದಾರೆ, ಅನುದಾನ ಮಾಡಿದ್ದಾರೆ, ಆತರ ಎಲ್ಲ ಮಾತಾಡಿದ್ರು. ನಾವು 6ನೇ ಕಲ್ಲು 40 ವರ್ಷ ಅವ್ರ ಮೇಲೆ ಅದ್ ದುಡಿದ್ವಿ, ಇದನ್ನ ದುಡಿದ್ವಿ. ಅವ್ರು ಯಾರು ದುಡ್ದಿಲ್ಲ, ಯಾವುದೇ ರೀತಿನೂ ಏನು ಮಾಡಿಲ್ಲ, ಸುಮ್ನೆ ಮಾತಾಡ್ತಾರೆ. ಬೇಕಾದ್ರೆ ಬಹಿರಂಗವಾಗಿ ನಮ್ಮೂರೆಲ್ಲ ಇರ್ಬೋದು, ಇಡೀ ಸುತ್ತಮುತ್ತಲು ಗ್ರಾಮದವರು BJP ಪಕ್ಷದವರು ಬರ್ಲಿ, ಎದ್ರಿ ಕುತ್ಕೋಣ. ಅವ್ರ ಬಿಡಿ, ಒಂದಿನ ಇನ್ನೂ ಟೈಮ್ ಐತಲ್ಲ, ನೀವೊಂದ್ 5 ಜನ ಅವರೊಂದ್ 5 ಜನ ನಿಲ್ಸಿ ಮಾತಾಡ್ಸೋಣ. MP ಅವರು ಸಂಸದರಾದಂತ GM ಸಿದ್ದೇಶ್ವರ್, ಮಾಜಿ MP ಅವರು 30 ವರ್ಷ ನಮ್ಮೂರಲ್ಲಿ ಈ ಭಾಗದಲ್ಲಿ ಸಂಸದರಾಗಿದ್ರು. ಒಂದೇ ಒಂದು ಅವರ BJP ಪಕ್ಷದರು ನಮ್ಮ ಸಂಸದರ ಒಂದು ಅನುದಾನ ಅಂತಂದು ಒಂದೇ ಒಂದು ತೋರಿಸಿದ್ರೆ ನಾವು ಅವರಿಗೆ ಒಂದು ಒಪ್ಕೊಂತೀವಿ. ಸಮರ್ಥ ಅವ್ರಿಗೆ ಏನ್ ಸಲಹೆ ಕೊಡ್ತೀರಾ ಸರ್? ಸರ್, ಸಮರ್ಥ ಅವ್ರಿಗೆ ಸಲಹೆ ಕೊಡೋ ಅನ್ನೋಂತಂದು ಏನು ಇಲ್ಲ. ಯಾಕೆಂದ್ರೆ ಅವರು ಅವ್ರ ತಂದೆಯವ್ರ ಜೊತೆಗೆ, ತಾಯಿಯವ್ರ ಜೊತೆಗೆ, ಅಜ್ಜರ ಜೊತೆಗೆ ಎಲ್ಲಾ ರೀತಿಯಲ್ಲೂ ಅಡ್ಡಾಡಿದ್ದಾರೆ. ಪ್ರತಿ ಒಂದು ಭಾಗದಲ್ಲಿ ಗ್ರಾಮೀಣ ಪ್ರದೇಶ ಇರ್ಬೋದು, ಸಿಟಿ ಇರ್ಬೋದು, ಎಲ್ಲಾ ಒಂದು ವ್ಯಕ್ತಿಗಳು ಗೊತ್ತು ಅವ್ರಿಗೆ. ಇಲ್ಲಿ ಕಷ್ಟ ಸುಖನೂ ಗೊತ್ತು. ಅವ್ರು 100% ಗೆದ್ದೇ ಗೆಲ್ತಾರೆ. 100% ಮುಂದಿನ ಬರೋಂತ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.